ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತೀಯ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏಪ್ರಿಲ್ 6ನೇ ತಾರೀಕು ಐತಿಹಾಸಿಕ ದಿನ. ಇಡೀ ದೇಶವೇ ನ್ಯಾಯಾಲಯದ ಕಡೆಗೆ ತಿರುಗಿ ನೋಡುವಂತಹ ತೀರ್ಪು ಬಂದಿದೆ. ಬರೋಬ್ಬರಿ 9 ಮಂದಿ ಪೊಲೀಸರಿಗೆ ಮರಣ ದಂಡನೆ. ಕಾನ್ಸ್ಟೇಬಲ್ನಿಂದ ಹಿಡಿದು ಸರ್ಕಲ್ ಇನ್ಸ್ಪೆಕ್ಟರ್ ವರೆಗೆ ಎಲ್ಲಾ ದರ್ಜೆಯ ಅಧಿಕಾರಿಗಳಿಗೂ ಒಂದೇ ಬಾರಿಗೆ ನೇಣುಗಂಬ. ತಮಿಳುನಾಡಿನ ಮದುರೈ ನ್ಯಾಯಾಲಯದ ಈ ತೀರ್ಪಿಗೆ ಇಡೀ ದೇಶ ಬೆಚ್ಚಿ ಬಿದ್ದಿದೆ. ಆಗಿದ್ದೇನು? ಜಸ್ಟ್ ಯೋಚನೆ ಮಾಡಿ. ನೀವು ಯಾವುದೋ ಒಂದು ಸಣ್ಣ ತಪ್ಪು ಮಾಡಿರ್ತೀರಿ. ಗಾಡಿ ಓಡಿಸುವಾಗ ಸಿಂಪಲ್ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿರಬಹುದು, ವಿದ್ಯುತ್ ನೀರು ವೇಸ್ಟ್ ಮಾಡಿರಬಹುದು, ರಸ್ತೆಯಲ್ಲಿ ಕಸ ಬಿಸಾಕಿರಬಹುದು. ಇಷ್ಟಕ್ಕೆ ಪೊಲೀಸರು ಬಂದು ನಿಮ್ಮನ್ನ ಸ್ಟೇಷನ್ಗೆ ಕರ್ಕೊಂಡೋಗ್ತಾರೆ. ಆಗ ಜನ ಏನ್ ಅಂದ್ಕೊಳ್ಬಹುದು? ಓಕೆ, ಏನೋ ಒಂದು ಸಣ್ಣ ಫೈನ್ ಹಾಕ್ತಾರೆ ಅಥವಾ ಒಂದೆರಡು ಮಾತು ಬೈದು ಕಳಿಸ್ತಾರೆ ಅಂದ್ಕೊಳ್ಬಹುದು. ಆದರೆ ಅದೇ ಪೊಲೀಸ್ ಸ್ಟೇಷನ್ ನಿಮ್ಮ ಪಾಲಿಗೆ ನರಕವಾಗಿ ಬದಲಾದರೆ ಹೇಗಿರುತ್ತೆ? ರಕ್ಷಣೆ ಮಾಡಬೇಕಾಗಿರೋ ಕೈಗಳೇ ರಾಕ್ಷಸರ ತರ ನಿಮ್ಮ ಮೇಲೆ ಮುಗಿಬಿದ್ರೆ, ಅಮಾನುಷವಾಗಿ ಕೈಗೆ ಸಿಕ್ಕ ಆಯುಧ ಎತ್ಕೊಂಡು ಮುಖ ಮೂತಿ ನೋಡದೆ ಹೊಡೆದ್ರೆ ಹೇಗಿರುತ್ತೆ? ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಬ್ಬ ಅಪ್ಪ ಮತ್ತು ಮಗ ರಾತ್ರಿ ಹೊತ್ತು ಬರೀ 10-15 ನಿಮಿಷ ತಡವಾಗಿ ಅಂಗಡಿ ಮುಚ್ಚಿದ್ದಕ್ಕೆ, ಅಥವಾ ಆ ರೀತಿ ಸುಳ್ಳು ಆರೋಪ ಹೊರಿಸಿ ಅವರನ್ನ ಸ್ಟೇಷನ್ಗೆ ಎಳ್ಕೊಂಡೋಗಿ ಇಡೀ ರಾತ್ರಿ ಮೈ ಮೇಲೆ ಚರ್ಮ ಸುಲಿಯುವಂತೆ ಹೊಡೆದು ಗುಪ್ತಾಂಗಗಳಿಗೆ ಲಾಠಿ ತೂರಿಸಿ ಅವರು ರಕ್ತದ ಮಡುವಿನಲ್ಲಿ ಬಿದ್ದಿದ್ದರೂ ಬಿಡದೆ ಸಾಯುವಂತೆ ಚಿತ್ರ ಹಿಂಸೆ ಕೊಟ್ರೆ ಹೇಗಿರುತ್ತೆ? ಇದೆಲ್ಲ ಸಿನಿಮಾಗಳಲ್ಲಿ ಆಗುತ್ತೆ ಅಂತ ನೀವು ಅಂದ್ಕೊಳ್ಬಹುದು. ಆದರೆ ನೀವು ನಂಬಲ್ಲ, ಇದು ಯಾವುದೋ ಸಿನಿಮಾದ ಕಥೆಯಲ್ಲ. 2020ರಲ್ಲಿ ತಮಿಳುನಾಡಿನ ಸತ್ತಾನ್ಕುಲಂನಲ್ಲಿ ನಡೆದ ಹಸಿ ಬಿಸಿ ರಕ್ತ ಸಿಕ್ತ ಸತ್ಯ ಇಡೀ ದೇಶವನ್ನೇ ಬೆಚ್ಚಿ ಬೀಳಿಸಿದ್ದ ಈ ಕೇಸ್ನಲ್ಲಿ ಏಪ್ರಿಲ್ 6, 2026ರಂದು ಬಿಗ್ ಅಪ್ಡೇಟ್ ಬಂದಿದೆ. ನ್ಯಾಯ ಅನ್ನೋದು ತಡವಾದರೂ ಸಿಗುತ್ತೆ ಅನ್ನೋದಕ್ಕೆ ಮದುರೈ ಕೋರ್ಟ್ ಕೊಟ್ಟಿರುವ ತೀರ್ಪು ಸಾಕ್ಷಿ. 9 ಜನ ಪೊಲೀಸರಿಗೆ ಮರಣ ದಂಡನೆ. ಹಾಗಿದ್ರೆ ಅವತ್ತು ರಾತ್ರಿ ನಡೆದಿದ್ದೇನು? ಪ್ರತಿಯೊಂದು ವಿಚಾರವನ್ನ ಡೀಟೇಲ್ ಆಗಿ ಹೇಳ್ತೀವಿ ನೋಡಿ. ಸ್ನೇಹಿತರೆ, ಸತ್ತಾನ್ಕುಲಂ ಅನ್ನೋದು ತಮಿಳುನಾಡಿನ ಟುಟುಕೊರಿನ್ ಅಥವಾ ತೂತುಕುಡಿ ಜಿಲ್ಲೆಯ ಒಂದು ಸಣ್ಣ ಟೌನ್. ಅಲ್ಲಿ ಜಯರಾಜ್ ಮತ್ತು ಬೆನಿಕ್ಸ್ ಅನ್ನುವ ತಂದೆ ಮಕ್ಕಳಿದ್ರು. ಬೆನಿಕ್ಸ್ ಒಂದು ಮೊಬೈಲ್ ಶಾಪ್ ಇಟ್ಕೊಂಡಿದ್ರು. ಅದು 2020ರ ಜೂನ್ ತಿಂಗಳು, ಅಂದ್ರೆ ಕೊರೋನಾ ಫಸ್ಟ್ ವೇವ್ ಟೈಮ್. ಅಂಗಡಿಗಳಿಗೆ ಸ್ಟ್ರಿಕ್ಟ್ ರೂಲ್ಸ್ ಇತ್ತು. ಜನರ ಓಡಾಟಕ್ಕೂ ನಿರ್ಬಂಧ ಇತ್ತು. ಅಂಗಡಿಗಳನ್ನ ಸಂಜೆ ಒಳಗೆ ಬಂದ್ ಮಾಡಬೇಕು ಅನ್ನುವ ರೂಲ್ಸ್ ಇತ್ತು. ಆದರೆ ಒಂದಿನ ಜೂನ್ 19ನೇ ತಾರೀಕು ಬೆನಿಕ್ಸ್ 10 ನಿಮಿಷ ತಡವಾಗಿ ಅಂಗಡಿ ಮುಚ್ಚಿದ್ರು ಅನ್ನುವ ಕಾರಣಕ್ಕೆ ಅಥವಾ ಆ ರೀತಿಯ ಆರೋಪಕ್ಕೆ ಪೊಲೀಸರ ಜೊತೆ ಮಾತಿನ ಚಕಮಕಿ ನಡೆಯುತ್ತೆ. ಅಷ್ಟಕ್ಕೆ ಪೊಲೀಸರು ಅವರನ್ನ ಸ್ಟೇಷನ್ಗೆ ಎತ್ತಾಕೊಂಡೋಗ್ತಾರೆ. ಇದನ್ನ ಕೇಳೋಕೆ ಬೆನಿಕ್ಸ್ ತಂದೆ ಜಯರಾಜ್ ಸ್ಟೇಷನ್ಗೆ ಹೋಗ್ತಾರೆ. ಅವರನ್ನ ಕೂಡ ಅರೆಸ್ಟ್ ಮಾಡಲಾಗುತ್ತೆ. ಅಲ್ಲಿಂದ ಶುರುವಾಗುತ್ತೆ ನೋಡಿ ಕ್ರೌರ್ಯ. ನಾರ್ಮಲ್ ಆಗಿ ಯಾರನ್ನೇ ಅರೆಸ್ಟ್ ಮಾಡಿದ್ರು ಅವರಿಗೆ ಹೊಡೆಯುವ ಅಧಿಕಾರ ಪೊಲೀಸರಿಗೆ ಇಲ್ಲ. ಆದ್ರೆ ಇಲ್ಲಿ ಪೊಲೀಸರು ತಮ್ಮ ಸೋ ಕಾಲ್ಡ್ ಪವರ್ ತೋರಿಸೋದಕ್ಕೆ ಸವಾರಿ ಶುರು ಮಾಡ್ತಾರೆ. ಸ್ಟೇಷನ್ ಒಳಗಡೆ ಸೌಂಡ್ ಜಾಸ್ತಿ ಬರಬಾರ್ದು ಅಂತ ಹೊರಗಡೆ ಸೈರನ್ ಹಾಕಿ ಒಳಗಡೆ ಇವರಿಬ್ಬರನ್ನ ಬೆತ್ತಲೆ ಮಾಡಿ ಹೊಡೆಯೋದಕ್ಕೆ ಶುರು ಮಾಡ್ತಾರೆ. ಅಪ್ಪನ ಎದುರೇ ಮಗನಿಗೆ, ಮಗನ ಎದುರೇ ಅಪ್ಪನಿಗೆ ಹಿಂಸೆ ಕೊಡ್ತಾರೆ. ಅವರು ಅಳ್ತಿದ್ರು, ಕಾಲು ಹಿಡಿದ್ರು ಬಿಡಲ್ಲ. ಇದೆಲ್ಲ ಕೇಳಿದ್ರೇನೆ ಮೈ ಜುಮ್ ಅನ್ಸುತ್ತೆ ಅಲ್ವಾ? ಇಂಥ ಒಂದು ಅತಿ ಭೀಕರ ಲಾಕಪ್ ಡೆತ್ ಕೇಸ್ ಇದು. ರಾತ್ರಿಯೆಲ್ಲ ಚಿತ್ರಹಿಂಸೆ ಕೊಟ್ಟು ತೀವ್ರವಾಗಿ ಗಾಯಗೊಂಡಿದ್ದ ತಂದೆ ಮಗನನ್ನ ಕೋವಿಲ್ಪಟ್ಟಿ ಸಬ್ ಜೈಲ್ಗೆ ಹಾಕ್ತಾರೆ. 3 ದಿನಗಳ ನಂತರ ಜೂನ್ 22ನೇ ತಾರೀಕು ಬೆನಿಕ್ಸ್ ಗಾಯದಿಂದ ನರಳಿ ಅದೇ ಕೋವಿಲ್ಪಟ್ಟಿಯ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಾಣ ಬಿಡ್ತಾರೆ. ಮಾರನೇ ದಿನ ಜೂನ್ 23ನೇ ತಾರೀಕು ತಂದೆ ಜಯರಾಜ್ ಕೂಡ ಪ್ರಾಣ ಬಿಡ್ತಾರೆ. ಹೇಗೋ ಕೋವಿಡ್ ಸೋಂಕಿಗೆ ಲೆಕ್ಕ ಇಲ್ಲದಷ್ಟು ಜೀವ ಹೋಗ್ತಿದ್ದ ಟೈಮ್ ಅದು. ಅವರ ಮಧ್ಯೆ ಈ 2 ಜೀವ ಚಿತ್ರಹಿಂಸೆ ತಿಂದು ಜೀವ ಬಿಡ್ತಾವೆ. ಈ ಘಟನೆ ತೀವ್ರ ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿತ್ತು. ಮದ್ರಾಸ್ ಹೈಕೋರ್ಟ್ ಸುಮೋಟೋ ಕೇಸ್ ದಾಖಲಿಸಿಕೊಂಡಿತ್ತು. 2020ರ ಜೂನ್ 29ರಂದೇ ಕೋರ್ಟ್ ಈ ಕೇಸನ್ನ ಸಿಬಿಐಗೆ ವಹಿಸಿತ್ತು. ತನಿಖೆ ಟೈಮ್ನಲ್ಲೂ ಕೋವಿಲ್ಪಟ್ಟಿ ಮ್ಯಾಜಿಸ್ಟ್ರೇಟ್ ತನಿಖೆಗೆ ಕೋವಿಲ್ಪಟ್ಟಿ ಪೊಲೀಸರು ಸರಿಯಾಗಿ ಸಹಕಾರ ಕೊಡ್ತಿರ್ಲಿಲ್ಲ ಅನ್ನುವ ಆರೋಪ ಇತ್ತು. ನಂತರ ಹೈಕೋರ್ಟ್ ಆ ಪೊಲೀಸ್ ಸ್ಟೇಷನ್ನನ್ನೇ ಟುಟುಕೊರಿನ್ ಕಂದಾಯ ಅಧಿಕಾರಿಗಳ ಕಂಟ್ರೋಲ್ಗೆ ಕೊಡಬೇಕು ಅಂತ ಆದೇಶ ಕೊಟ್ಟಿತ್ತು. ಈಗ ಸದ್ಯದ ಮೇನ್ ಮ್ಯಾಟ್ರಿಗೆ ಬರೋಣ. ನಿನ್ನೆ ಅಂದ್ರೆ ಏಪ್ರಿಲ್ 6, 2026 ಪ್ರಕರಣ ನಡೆದ 6 ವರ್ಷಗಳ ನಂತರ ಮದುರೈ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಈ ಕೇಸ್ನಲ್ಲಿ ಐತಿಹಾಸಿಕ ತೀರ್ಪು ಕೊಟ್ಟಿದೆ. ನ್ಯಾಯಾಧೀಶರಾದ ಜಿ ಮುತ್ತುಕುಮಾರನ್ ಈ ಪ್ರಕರಣವನ್ನ ಅಪರೂಪದಲ್ಲಿ ಅಪರೂಪ ಪ್ರಕರಣ ಅಂತ ಕರೆದಿದ್ದಾರೆ.
ಸುದ್ದಿ ಏನಪ್ಪಾ ಅಂದ್ರೆ ಈ ಕೇಸ್ನಲ್ಲಿ ಆರೋಪಿಗಳಾಗಿದ್ದ 9 ಮಂದಿ, ಮೊದಲು 10 ಮಂದಿ ಇದ್ರು. ಆದ್ರೆ 10ನೇ ಆರೋಪಿ ಸ್ಪೆಷಲ್ ಸಬ್ ಇನ್ಸ್ಪೆಕ್ಟರ್ ಪಾಲ್ ದುರೈ ಅದೇ ವರ್ಷ ಕೋವಿಡ್ ಸೋಂಕಿನಿಂದಲೇ ಮೃತಪಟ್ಟಿದ್ರು. ಈಗ ಉಳಿದ 9 ಮಂದಿ ಪೊಲೀಸರಿಗೆ ಮರಣದಂಡನೆ ವಿಧಿಸಲಾಗಿದೆ. ನೇಣು ಶಿಕ್ಷೆ ಫಿಕ್ಸ್ ಆಗಿದೆ. ಇದರಲ್ಲಿ ಇನ್ಸ್ಪೆಕ್ಟರ್ ಎಸ್ ಶ್ರೀಧರ್, ಸಬ್ ಇನ್ಸ್ಪೆಕ್ಟರ್ಗಳಾದ ಪಿ ರಘು ಗಣೇಶ್ ಮತ್ತು ಕೆ ಬಾಲಕೃಷ್ಣನ್, ಹೆಡ್ ಕಾನ್ಸ್ಟೇಬಲ್ಸ್ ಎಸ್ ಮುರುಗನ್ ಹಾಗೂ ಎ ಸಮದುರೈ ಮತ್ತು ಕಾನ್ಸ್ಟೇಬಲ್ಗಳಾದ ಎಂ ಮುತ್ತುರಾಜ, ಎಸ್ ಚೆಲ್ಲಾದುರೈ, ಥಾಮಸ್ ಫ್ರಾನ್ಸಿಸ್ ಹಾಗೂ ಎಸ್ ವೆಲ್ಲೈ ಮುತ್ತು ಹಾಗೂ ಎಸ್ ವೆಲ್ ಮುತ್ತು ಸೇರಿ ಒಟ್ಟು 9 ಜನ ಖಾಕಿದಾರಿಗಳಿಗೆ ಕೋರ್ಟ್ ಈ ಶಿಕ್ಷೆ ಕೊಟ್ಟಿದೆ. ಸಿಬಿಐ ಈ ಕೇಸನ್ನ ಕಂಪ್ಲೀಟ್ ಆಗಿ ಇನ್ವೆಸ್ಟಿಗೇಟ್ ಮಾಡಿತ್ತು. ಸಾವಿರಾರು ಪುಟಗಳ ಒಂದು ಮೇನ್ ಚಾರ್ಜ್ ಶೀಟ್ ಹಾಗೂ ಒಂದು ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ರೆಡಿ ಮಾಡಿತ್ತು. ಅದರಲ್ಲಿ ಪೊಲೀಸರು ಸಾಕ್ಷ್ಯಗಳನ್ನ ಹೇಗೆ ನಾಶ ಮಾಡಿದ್ರು ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ರು. ಅಪ್ಪ ಮಗ ಸತ್ ಮೇಲೆ ಅವರ ರಕ್ತದ ಕಲೆ ಇರುವ ಬಟ್ಟೆಗಳನ್ನ ಬಿಸಾಕಿ ಸ್ಟೇಷನ್ ಕ್ಲೀನ್ ಮಾಡೋದಕ್ಕೆ ಸಫಾಯಿ ಕರ್ಮಚಾರಿಗಳನ್ನ ಬಳಸ್ಕೊಂಡಿದ್ರು. ಆದರೆ ಒಬ್ಬ ಮಹಿಳಾ ಪೊಲೀಸ್ ಪೇದೆ ಕೊಟ್ಟ ಸಾಕ್ಷಿ ಈ ಕೇಸ್ನಲ್ಲಿ ಟರ್ನಿಂಗ್ ಪಾಯಿಂಟ್ ಆಯಿತು. ಕಳೆದ ಮಾರ್ಚ್ನಲ್ಲೇ ಈ 9 ಮಂದಿ ಜೋಡಿ ಕೊಲೆಯ ತಪ್ಪಿತಸ್ಥರು ಅಂತ ಕೋರ್ಟ್ ಡಿಕ್ಲೇರ್ ಮಾಡಿತ್ತು. ಈಗ ಕೋರ್ಟ್ ಬರೀ ನೇಣು ಶಿಕ್ಷೆ ಅಷ್ಟೇ ಅಲ್ಲ, ಮೃತರ ಕುಟುಂಬಕ್ಕೆ 1,40,00,000 ರೂಪಾಯಿ ದಂಡ ಕಟ್ಟಬೇಕು ಅಂತಾನು ಆರ್ಡರ್ ಮಾಡಿದೆ. ಹಾಗೆ ನೋಡಿದರೆ ಯಾಕೆ ಈ ತರ ಆಯಿತು, ಯಾಕೆ ಪೊಲೀಸರು ಇಷ್ಟೊಂದು ಕ್ರೂರವಾಗಿ ವರ್ತಿಸಿದ್ರು? ಇದಕ್ಕೆ ಮೇನ್ ಆಗಿ 3-4 ಕಾರಣಗಳಿವೆ. ಮೊದಲೇದು ಅಧಿಕಾರದ ಅಮಲು ಮತ್ತು ಅಹಂ. ಪೊಲೀಸರು ಅಂದ್ರೆ ನಾವೇನ್ ಬೇಕಾದರೂ ಮಾಡಬಹುದು, ಯಾರನ್ನೇ ಹೊಡೆದ್ರು ಕೇಳೋರಿಲ್ಲ ಅನ್ನುವ ಒಂದು ಮೈಂಡ್ ಸೆಟ್ ಕೆಲವರಲ್ಲಿ ಇರುತ್ತೆ. ಅಫ್ಕೋರ್ಸ್ ಎಲ್ಲಾ ಪೊಲೀಸರಿಗೂ ಹಾಗಿರೋದಿಲ್ಲ. ಅದರಲ್ಲಿ ಬೆನಿಕ್ಸ್ ಪೊಲೀಸರಿಗೆ ಎದುರುತ್ತರ ಕೊಟ್ಟಿದ್ದೆ ಅವರಿಗೆ ದೊಡ್ಡ ಅವಮಾನ ಅನ್ಸ್ಬಿಡ್ತು. ಅದಕ್ಕೆ ಬುದ್ಧಿ ಕಲಿಸ್ತೀವಿ ಅಂತ ಈ ರೇಂಜ್ಗೆ ಹೋಗಿದ್ದಾರೆ. ಎರಡನೇದು ಲಾಕ್ಡೌನ್ ಟೈಮ್ನಲ್ಲಿ ಪ್ರೆಷರ್ ಮತ್ತು ಫ್ರಸ್ಟ್ರೇಷನ್. ಆ ಟೈಮ್ನಲ್ಲಿ ಪೊಲೀಸರಿಗೆ ವಿಪರೀತ ಕೆಲಸ ಇತ್ತು. ಆದರೆ ಆ ಫ್ರಸ್ಟ್ರೇಷನ್ ಅನ್ನ ಸಾರ್ವಜನಿಕರ ಮೇಲೆ ತೋರಿಸೋದು ಎಷ್ಟು ಸರಿ? ಇಲ್ಲಿ ರೂಲ್ಸ್ ಬ್ರೇಕ್ ಮಾಡಿದ್ದು ದೊಡ್ಡ ಅಪರಾಧ ಅಲ್ಲದಿದ್ರು ಅದನ್ನೇ ಬಂಡವಾಳ ಮಾಡಿಕೊಂಡು ದೌರ್ಜನ್ಯ ಎಸಗಿದ್ದಾರೆ. ಮೂರನೇದು ಸಿಸ್ಟಮ್ನಲ್ಲಿ ಇರುವ ಲೂಪ್ ಹೋಲ್ಸ್. ನಮ್ಮಲ್ಲಿ ಲಾಕಪ್ ಡೆತ್ ಆದರೆ ಲೀಗಲ್ ಪ್ರೊಸೆಸ್ ತುಂಬಾ ಸ್ಲೋ ಇರುತ್ತೆ. ಪೊಲೀಸರ ವಿರುದ್ಧ ಪೊಲೀಸರೇ ತನಿಖೆ ಮಾಡೋದ್ರಿಂದ ಅಪ್ಪಿತಪ್ಪಿ ಕೇಸ್ ಕ್ಲೋಸ್ ಆಗ್ಬಿಡುತ್ತೆ ಅನ್ನುವ ಧೈರ್ಯ ಇರುತ್ತೆ. ಆದ್ರೆ ಈ ಕೇಸ್ನಲ್ಲಿ ಹೈಕೋರ್ಟ್ ಡೈರೆಕ್ಟ್ ಆಗಿ ಇನ್ವಾಲ್ವ್ ಆಗಿದ್ರಿಂದ ಇವತ್ತು ಈ ರಿಸಲ್ಟ್ ಬಂದಿದೆ. ಆದ್ರೆ ಒಂದಂತೂ ನಿಜ, ಈ ಪ್ರಕರಣದಲ್ಲಿ ಪೊಲೀಸರು ಹ್ಯೂಮನ್ ರೈಟ್ಸ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಮರ್ತು ಹೋಗಿದ್ರು. ಈಗ ಮತ್ತೊಂದು ಇಂಪಾರ್ಟೆಂಟ್ ಪಾಯಿಂಟ್ಗೆ ಬರೋಣ. ಈ ಕೇಸ್ ಇವತ್ತು ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆಗ್ತಿದೆ? ಯಾಕಂದ್ರೆ ಲಾಕಪ್ ಡೆತ್ ಕೇಸ್ನಲ್ಲಿ ಇಡೀ ಟೀಮ್ಗೆ ಮರಣದಂಡನೆ ಆಗಿರೋದು ಭಾರತದ ಇತಿಹಾಸದಲ್ಲಿ ತುಂಬಾನೇ ಅಪರೂಪ. ಹಾಗಾದ್ರೆ ಮುಂದೇನಾಗುತ್ತೆ ಸ್ನೇಹಿತರೆ? ಸೆಷನ್ಸ್ ಕೋರ್ಟ್ ಮರಣದಂಡನೆ ತೀರ್ಪು ಕೊಟ್ಟ ಮೇಲೆ ಆ ಕೇಸ್ ಆಟೋಮೆಟಿಕ್ ಆಗಿ ರಾಜ್ಯದ ಹೈಕೋರ್ಟ್ಗೆ ಹೋಗುತ್ತೆ. ಸೆಕ್ಷನ್ 366 ಪ್ರಕಾರ ಹೈಕೋರ್ಟ್ ಈ ಶಿಕ್ಷೆಯನ್ನ ಖಚಿತಪಡಿಸುವವರೆಗೂ ಆರೋಪಿಗಳನ್ನ ನೇಣಿಗೆ ಹಾಕುವಂತಿಲ್ಲ. ಹೈಕೋರ್ಟ್ ಮತ್ತೊಮ್ಮೆ ಈ ಕೇಸನ್ನ ಕೂಲಂಕುಷವಾಗಿ ಪರಿಶೀಲನೆ ಮಾಡುತ್ತೆ. ಒಂದು ವೇಳೆ ಹೈಕೋರ್ಟ್ಗೆ ಸಾಕ್ಷ್ಯಗಳು ಸಾಲದು ಅನ್ಸಿದ್ರೆ ಶಿಕ್ಷೆಯನ್ನ ಕಡಿಮೆ ಮಾಡಬಹುದು ಅಥವಾ ಮರಣದಂಡನೆಯನ್ನ ಜೀವಾವಧಿ ಶಿಕ್ಷೆಯಾಗಿ ಬದಲಿಸಬಹುದು. ಆದರೆ ಈ ಕೇಸ್ನ ಆರಂಭದಿಂದಲೇ ಹೈಕೋರ್ಟ್ ಇನ್ವಾಲ್ವ್ ಆಗಿರೋದ್ರಿಂದ ಹೈಕೋರ್ಟ್ ಈ ತೀರ್ಪನ್ನ ಎತ್ತಿ ಹಿಡಿಯುವ ಸಾಧ್ಯತೆ ಇದೆ. ಹಾಗೇನಾದ್ರೂ ಆದ್ರೆ ನೆಕ್ಸ್ಟ್ ಆರೋಪಿಗಳು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಬಹುದು. ಅಲ್ಲಿ ಕೂಡ ಸುದೀರ್ಘ ವಿಚಾರಣೆ ನಡೆಯುತ್ತೆ. ಸುಪ್ರೀಂ ಕೋರ್ಟ್ ಕೂಡ ಶಿಕ್ಷೆ ಕನ್ಫರ್ಮ್ ಮಾಡಿದ್ರೆ ಮಾತ್ರ ಮುಂದಿನ ಹಂತಕ್ಕೆ ಹೋಗೋದಕ್ಕೆ ಸಾಧ್ಯ. ಇನ್ನು ಕೋರ್ಟ್ ಬಾಗಿಲೆಲ್ಲ ಮುಚ್ಚಿದ ಮೇಲೆ ಆರೋಪಿಗಳ ಮುಂದೆ ಇರುವ ಕೊನೆ ದಾರಿ ಅಂದ್ರೆ ಅದು ಕ್ಷಮಾದಾನ ಅರ್ಜಿ. ಇವರು ರಾಜ್ಯದ ರಾಜ್ಯಪಾಲರಿಗೆ ಅಥವಾ ದೇಶದ ರಾಷ್ಟ್ರಪತಿಗಳಿಗೆ ಕ್ಷಮೆ ಕೋರಿ ಅರ್ಜಿ ಸಲ್ಲಿಸಬಹುದು. ಸಂವಿಧಾನದ ಆರ್ಟಿಕಲ್ 72 ಅಡಿಯಲ್ಲಿ ರಾಷ್ಟ್ರಪತಿಗಳಿಗೆ ಮರಣದಂಡನೆಯನ್ನ ರದ್ದು ಮಾಡುವ ವಿಶೇಷ ಅಧಿಕಾರ ಇರುತ್ತೆ. ಒಂದು ವೇಳೆ ರಾಷ್ಟ್ರಪತಿಗಳು ಈ ಅರ್ಜಿಯನ್ನ ತಿರಸ್ಕರಿಸಿದ್ರೆ ಆಗ ನೇಣು ಶಿಕ್ಷೆ ಜಾರಿಯಾಗೋದು ಆಲ್ಮೋಸ್ಟ್ ಫಿಕ್ಸ್ ಆಗುತ್ತೆ. ಎಲ್ಲ ಹಂತದ ಕಾನೂನು ಹೋರಾಟ ಮುಗಿದ ಮೇಲೆ ಮರಣ ದಂಡನೆ ನೀಡಿದ ಅದೇ ಸೆಷನ್ಸ್ ಕೋರ್ಟ್ ಡೆತ್ ವಾರೆಂಟ್ ಹೊರಡಿಸುತ್ತೆ. ಇದರಲ್ಲಿ ನೇಣಿಗೆ ಹಾಕುವ ದಿನಾಂಕ ಮತ್ತು ಸಮಯ ಫಿಕ್ಸ್ ಆಗುತ್ತೆ. ಸಂಕ್ಷಿಪ್ತವಾಗಿ ಹೇಳಬೇಕಂದ್ರೆ ಈಗ ಸೆಷನ್ಸ್ ಕೋರ್ಟ್ ಕೊಟ್ಟಿರೋದು ಮೊದಲ ಹಂತದ ತೀರ್ಪಷ್ಟೇ. ಇದು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಮತ್ತು ರಾಷ್ಟ್ರಪತಿಗಳ ಅಂಗಳದವರೆಗೂ ಹೋಗುವ ಸಾಧ್ಯತೆ ಇರುತ್ತೆ. ಅಲ್ಲಿವರೆಗೂ ಇವರು ಜೈಲಿನಲ್ಲಿ ಇರಬೇಕಾಗುತ್ತೆ. ಸ್ನೇಹಿತರೆ, ಈ ಘಟನೆಯಿಂದ ನಮ್ಮ ಸಮಾಜಕ್ಕೆ ಯಾವ ರೀತಿ ಮೆಸೇಜ್ ಹೋಗುತ್ತೆ? ಪೊಲೀಸ್ ಸ್ಟೇಷನ್ ಅಂದ್ರೆ ಜನರಿಗೆ ಈಗಲೂ ಒಂದು ಭಯ ಇದೆ. ಇವತ್ತಿನ ಈ ಮರಣ ದಂಡನೆ ತೀರ್ಪು ಆ ಭಯವನ್ನ ಸ್ವಲ್ಪ ಕಡಿಮೆ ಮಾಡಬಹುದು. ಯಾಕಂದ್ರೆ ತಪ್ಪು ಮಾಡಿದವನು ಎಷ್ಟೇ ಪವರ್ಫುಲ್ ಆಗಿದ್ರು, ಕಾಕಿ ಹಾಕೊಂಡಿದ್ರು,
ಕಾನೂನಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ಆಗಲ್ಲ ಅನ್ನುವ ಮೆಸೇಜ್ ಪ್ರತಿ ಪೊಲೀಸ್ ಸ್ಟೇಷನ್ಗೂ ಮುಟ್ಟಿದೆ. ಇದು ಕೇವಲ ತಮಿಳುನಾಡಿಗೆ ಸೀಮಿತವಲ್ಲ, ಇಡೀ ಇಂಡಿಯಾದ ಪೊಲೀಸ್ ವ್ಯವಸ್ಥೆಯಲ್ಲೇ ಒಂದು ಬದಲಾವಣೆ ತರಬಹುದು. ಇನ್ಮೇಲೆ ಲಾಠಿ ಎತ್ತುವ ಮೊದಲು ಪ್ರತಿಯೊಬ್ಬ ಪೊಲೀಸ್ ಅಧಿಕಾರಿಯೂ 10 ಬಾರಿ ಯೋಚನೆ ಮಾಡ್ತಾರೆ. ಕೊನೆಯದಾಗಿ ಹೇಳ್ಬೇಕಂದ್ರೆ, ಲಾ ಆ್ಯಂಡ್ ಆರ್ಡರ್ ಮೇಂಟೈನ್ ಮಾಡೋದು ಪೊಲೀಸರ ಕೆಲಸ. ಆದರೆ ಅವರೇ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡಿದ್ರೆ ಕೇಳೋರು ಯಾರು? ಈ ಸತ್ತಾನ್ಕುಲಂ ಕೇಸ್ ಒಂದು ಪಾಠ. ಜಯರಾಜ್ ಮತ್ತು ಬೆನಿಕ್ಸ್ ಕುಟುಂಬಕ್ಕೆ ಸಿಕ್ಕಿರೋದು ಬರೀ ನ್ಯಾಯ ಅಷ್ಟೇ ಅಲ್ಲ, ಇಡೀ ಪೊಲೀಸ್ ವ್ಯವಸ್ಥೆಗೆ ಒಂದು ಕನ್ನಡಿ ಹಿಡಿದ ಹಾಗೆ. ಕಾಕಿ ಅನ್ನೋದು ಗೌರವದ ಸಂಕೇತ, ಅದು ದೌರ್ಜನ್ಯದ ಪರವಾನಗಿ ಅಲ್ಲ. ಇವತ್ತಿನ ತೀರ್ಪು ಹೇಳ್ತಿರೋದು ಒಂದೇ ಮಾತು: ಕಾನೂನು ಎಲ್ಲರಿಗೂ ಒಂದೇ. ಅದು ಕಾಮನ್ ಮ್ಯಾನ್ ಇರ್ಲಿ ಅಥವಾ ಕಮಿಷನರ್ ಇರ್ಲಿ, ಕಾಕಿ ಹಾಕಿದವರು ರಕ್ಷಕರು ಅಂತ ತೋರಿಸ್ಕೊಡೋದಕ್ಕೆ ಇನ್ನು ಮುಂದಾದರೂ ಪ್ರಾಮಾಣಿಕ ಪ್ರಯತ್ನ ನಡೆಯಲಿ ಅನ್ನೋದೇ ನಮ್ಮ ಆಶಯ. ಈ ತೀರ್ಪು ಪೊಲೀಸರಿಗೆ ಸರಿಯಾದ ಬುದ್ಧಿ ಕಲಿಸುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.